ಅಮ್ಮಣಿ ಅಮ್ಮಣಿ ಅಲ್ಲೇ ಅಮ್ಮಣಿ ಜಯಮ್ಮ ಆಯ್ತೇನವ ಅಡುಗೆ? ಹ್ಞೂ ಕಣತೆ ಆಯಿತು ಬಂದೇರಿ. ಏನು ಮಾಡ್ತಿದ್ದವ? ಅಡುಗೆ ಆಯ್ತೆ? ಹ್ಞೂ ಕಣತೆ ಆಯಿತು, ಆಗಲೇ ಮಾಡಿಟ್ಟೆ. ಇದನ್ನೇನು ಮೀನು ಹುಳಿ ಮಾಡೋಕೆ ಇನ್ನೆಷ್ಟು ಹೊತ್ತು ಖಾರ ರುಬ್ಬೊತ್ತಿಗೆ ಒಂದಿಟ್ಟು ಹುಣ್ಸೆಹಣ್ಣು ಹಾಕಿ ಹುಳಿ ಮಾಡಿ ಇಟ್ಟೆ. ಆಮೇಲೆ ಈ ನಮ್ಮ ಪಾಪ ಮಂಜು ಬೇರೆ ಅದು ಇದು ಕೇಳ್ತಿರ್ತಾನಲ್ಲ ಕಬಾಬು ಗಿಬಾಬು ಅಂತವ, ಅವನಿಗೊಂದು 4 ಪೀಸು, ನಮಗೆಲ್ಲ ಒಂದೊಂದು 2 ಪೀಸ್ ಬರೋಂಗೆ ಕಬಾಬ್ನೂ ಮಾಡಿಟ್ಟೆ ಆತಗಿ. ಇನ್ನೇನು ಮಾವು 2 kg ತಗೊಂಡಿತ್ತಲ್ಲ, 2 kg ನೀ ಏನು ಸಾಂಬಾರು ಮಾಡೋಣ ಅಷ್ಟೊಂದು ಅಂತವ 1 kg ಸಾಂಬಾರು ಮಾಡಿದೆ. ಇನ್ನೊಂದು ಒಂದು 1/4 kg ಅನ್ಕೊಳ್ಳಿ ಸಾಂಬಾರು ಮಾಡಿದ್ದೀನಿ ಜಾಸ್ತಿನೇ. ಇನ್ನು ಮಿಕ್ಕಿದ್ದೆಲ್ಲವ ಕಬಾಬ್ ಮಾಡಿದೆ. ಮಾವನು ತಿಂತದಲ್ಲ ಕಬಾಬ್ನ ಇಷ್ಟಪಟ್ಟು, ಅದಕ್ಕೆ ಕಬಾಬ್ನೇ ಮಾಡಿದೆ ಕಣತೆ ಜಾಸ್ತಿ. ಅಯ್ಯೋ ಇರಲಿ ಬಿಡುವ ಆತಗಿ, ಖಾಲಿ ಆದಷ್ಟು ಒಳ್ಳೇದೇ ಅಲ್ವ ನಮಗೆ. ಬೇರೆ ಹತ್ರ ಬತ್ತು ಈ ಅಜ್ಜನ ಮಾತು ಕೇಳ್ಕೊಂಡು ನಾವು ಅದು ಇದು ಮಾಡ್ಕೊಂಡು ಕೂತಿದ್ರೆ ಇನ್ನೂ ಗುಡಿಸಿ ಒರೆಸಿ ಸಾರಿಸ್ಕೊಂಡು ಎಲ್ಲವ ಮಾಡೋದು ಯಾವಾಗ ಹೇಳು? ಇನ್ನೂ ನೀನು ಧೂಳು ತೆಗಿತಾ ಇದ್ದೀವಿ ಪಾಪ. ಅಂಥದ್ರಲ್ಲಿ ಆ ಸಿಂಡ್ ಗಿಂಡೆಲ್ಲವ ಹಂಗೆ ಇರ್ತದ. ಮೀನ್ದು ಬೇರೆ ಹೊಲ್ಸು ವಾಸನೆ ಬೇಗ ಹೋಗೋದಿಲ್ಲ ಮೀನಿಂದು. ಹೆಂಗವ ಖಾಲಿ ಆದ್ರೆ ತೆಗಿ ಒಳ್ಳೇದಾಯ್ತದ ಬಿಡು. ಹ್ಞೂ ಗಣತೆ, ಅದೇ ನಾನು ಅದಕ್ಕೆ ಆತಗಿ ಕಬಾಬ್ ಮಾಡಿದ್ರೆ ಇಲ್ಲ ಮಾವಾದರೂ ತಿನ್ಕೋತಾರೆ, ಇಲ್ಲ ನಮ್ಮ ಮನೆಯವರಾದರೂ ತಿನ್ಕೋತಾರೆ, ಇಲ್ಲ ನಾವುಗಳಾದ್ರೂ ಓಡಾಡ್ಕೊಂಡು ಹಂಗು ಹಿಂಗು ಒಂದೊಂದು ಅಂತವ ಖಾಲಿನೇ ಮಾಡಿಬಿಡ್ತೀವಿ. ಸಾಂಬಾರಲ್ಲಾದ್ರೆ ಯಾರು ತಿನ್ನೋಕ್ಕಿಲ್ಲ ಕಣತೆ. ನಮ್ಮ ಪಾಪ ಅಂತೂ ಸಾಂಬಾರೇ ಮುಟ್ಟೋಕ್ಕಿಲ್ಲ. ಈಗ ನೋಡಿ ಇವಾಗ ಹಾಕೊಟ್ರೆ ಬರೀ ಮುದ್ದೆನೂ ಕಬಾಬ್ನೂ ಒಂಚೂರು ತಿನ್ಕೊಂಡು ಹೋಯ್ತಾನೆ ಸಾಂಬಾರಲ್ಲಿ. ಅನ್ನಗಿನ್ನ ಏನೂ ತಿನ್ನೋಕ್ಕಿಲ್ಲ ನೋಡಿ ಅವ್ನು ಬೇಕಿದ್ರೆ. ಹ್ಞೂ ಕಣವ. ಅಯ್ಯೋ ಈಗಿನ ಹುಡುಗರಿಗೆ ರುಚಿ ಏನು ಗೊತ್ತೇಳು? ಹುಳಿಗೆ ಅನ್ನ ಕಲ್ಸ್ಕೊಂಡು ತಿಂದರೆ ಏಳು ಚೆಂದಾಗಿರ್ತದೆ, ಅನ್ನನೇ ತಿನ್ನೋಕ್ಕಿಲ್ಲ ಅಂತವೆ. ಮುದ್ದೆ ತಿಂದು ಹೊಂಟೋಯ್ತಾನೆ ತಗೋನು. ಅವ್ನಿಗೇನು ಬರೀ ಕಬಾಬ್ ಕೊಟ್ಟರೆ ಸಾಕಾಯ್ತದೆ, ಬರೀ ಕಬಾಬ್ನೇ ತಿನ್ಕೊಂಡು ಹೋಗ್ತಾನೆ ಅವನೇನು. ಏನು ಮಾಡೋಕ್ಕಾಗಲ್ಲ ಬಿಡು, ಈಗಿನ ಮಕ್ಳೇ ಹಂಗಲ್ವಾ. ಇನ್ನೇನು ನಿಮ್ಮ ಅಜ್ಜನ ಕರೀಲಾ ತೆಗಿ? ಉಣ್ಕೊಂಡು ತೆಗಿ ಹೊಲ್ಗಿಲ್ತವಾದ್ರೂ ಹೋಗಿ ಬರಲಿ. ಪಾಪಂಗಾದ್ರೂ ಒಂಚೂರು ಸಹಾಯ ಆಯ್ತದೆ. ಹೋಗಿ ಅದು ಇದು ಹಸ ಕಟ್ಟಾಕೋದು ಮೇವು ಹಾಕೋದು ಏನಾದರೂ ಮಾಡಿದ್ರೆ ಅವ್ನಿಗೂ ಸಹಾಯ ಆಯ್ತದೆ. ಈ ಅಜ್ಜ ಇಲ್ಲೇ ಮಾತಾಡ್ಕೊಂಡು ಕೂತಿರ್ತದೆ ಜಗ್ಲಿ ಮೇಲೆ, ಇನ್ನೇನು ಕೆಲಸ ಮಾಡ್ತದೆ ಹೇಳು? ಸರಿ ಕಣತೆ ಆಯಿತು, ನಾನೆಲ್ಲನೂ ತಗೊಬಂದು ಇಟ್ಕೊತೀನಿ. ನಿಮ್ಮ ಮಾವನ ಕರೀರಿ ಊಟ ಕೂತ್ಕೊಳ್ಳೋಣ ಅತ್ತಾಗಿ. ಇರವ ಕರಿತೀನಿ ಒಂದು ಕಿತ್ತವ. ಯೋ ಅಜ್ಜ, ಅಜ್ಜ ಏನು ಮಾಡ್ತಿದ್ದೀಯ ಅಜ್ಜ? ಈ ಅಜ್ಜೆಲ್ಲೋಯ್ತೋ ಗೊತ್ತಿಲ್ವಲ್ಲ, ಈಟೊತ್ತು ಗಂಟವ ಮಾತಾಡ್ತಾ ಇಲ್ಲ. ಅಜ್ಜೋ, ಅಜ್ಜ ಅಜ್ಜ. ಅಮ್ಮಣಿ ಈ ಅಜ್ಜಿ ಎಲ್ಲೋ ಹೋಗಿರಂಗೆ ಕಾಣ್ತದೆ ನನಗೇನುವ. ಈಟೊತ್ತು ಗಂಟವ ಮಾತಾಡ್ತಿಲ್ಲ ಅಂದರೆ ಜಗ್ಲಿ ಮೇಲೆ ಕೂತಿತ್ತಲ್ಲ, ಇವಾಗ ತಾನೇ ನೋಡ್ಕೊ ಬಂದೆ. ಇತ್ಲ ಕಡೆಯಿಂದ ಬರ್ಬೇಕಾರೆ ಜಗ್ಲಿ ಮೇಲೆ ಕೂತಿತ್ತಪ್ಪ, ಎಲ್ಲೋಯ್ತು ಅಜ್ಜ? ಗೌರಕ್ಕ, ಅದು ಯಾಕಂಗೆ ರಂಗಜ್ಜನ ಹಂಗೆ ಕರಿತಾ ಇದ್ದಿ? ಏನಾಯ್ತಕ್ಕ? ಪಾರ್ವತಿ ಚೆಂದಾಗಿದ್ಯಾ? 7 ದಿನ ಆಯಿತು ನೋಡು ನೀನು ನನ್ನ ನೋಡಿ. ಮನಿತವ ಬತ್ತಾನೆ ಇಲ್ವಲ್ಲ 7 ನೀನು. ಮುಂಚೆ ಆದರೆ ಆವಾಗವಾಗ ಬಂದು ಹೋಗುವೆ ಪುಸುಕನೆ. ಇವಾಗ ಈ ಕಡೆ ತಿರ್ಗಿ ನೋಡ್ತಿಲ್ವಲ್ಲ ನೀನು? ಈ ವಜ್ಜ ಇಲ್ಲೇ ಜಗ್ಲಿ ಮೇಲೆ ಕೂತಿತ್ತು, ಈಗ ತಾನೇ ನೋಡ್ಕೊ ಬಂದೆ. ಕರಿತಾ ನೀವು ಊಟ ಮಾಡೋಕ್ಕೆ ಅಂತವ ಬತ್ತಾ ಇಲ್ವಲ್ಲ 7. ಹೌದೇನಕ್ಕ? ಇಲ್ಲೇ ಕೂತಿತ್ತು ಜಗ್ಲಿ ಮೇಲೆ ಈಗ ತಾನೇ. ನಿಂಗಜ್ಜ ಇವ್ರು ಎಲ್ಲ ಬಂದವ್ರೆ, ಅವ್ರ ಜೊತೆ ಎಲ್ಲವ ಮಾತಾಡ್ಕೊಂಡು ಕೂತೈತೆ, ಅದಕ್ಕೆ ಕೇಳ್ತಾ ಇಲ್ವೋ ಏನೋ ರಂಗಜ್ಜಿಗೆ. ಕಣತೆ, ಮಾವಂಗೆ ಇತ್ತೀಚೆಗೆ ಕಿವಿ ಕೇಳೋಕ್ಕಿಲ್ಲ ಕಣತೆ. ಜೋರಾಗಿ ಹತ್ರಕ್ಕೆ ಹೋಗಿ ಮಾತಾಡ್ಸಿದ್ರೆ ಮಾತ್ರ ಮಾತಾಡೋದು, ದೂರದಿಂದ ಕರೆದ್ರೆ ಏನವ ಅಂತಿರ್ತದೆ ಅಷ್ಟೇ. ಕೇಳ್ತಾ ಇಲ್ಲ ಸರಿಯಾಗಿ ಕಿವಿ. ಅಯ್ಯ ಕಣ್ ತಕಳವ, ಇನ್ನೆಲ್ಲಿ ಕಿವಿ ಕೇಳೋದು? ವಯಸ್ಸಾಯ್ತಲ್ಲ ಹಂಗೆ, ಏನು ಮಾಡೋಕ್ಕಾಯ್ತದ ಹೇಳು? ಕಣ್ ಪರ್ವತಕ್ಕ, ಪಾಪ ರಂಗಜ್ಜ ಇಷ್ಟು ದಿನ ನೀ ಚಂದಾಗಿರೋದೇ ಖುಷಿ ಅಂತ ಹೇಳ್ಬೋದಪ್ಪ. ರಂಗಜ್ಜನ ವಯಸ್ಸಿನವ್ರಾಗಲೇ ಕೋಲ್ ಇಟ್ಕೊಂಡು ಓಡಾಡ್ತವ್ರೆ. ರಂಗಜ್ಜ ನೋಡು ಆರಾಮಾಗಿ ಓಡಾಡ್ಕೊಂಡು ಹೊಲಕ್ಕೂ ಮನೆಗೂ ಎಲ್ಲ ಕೆಲಸ ಮಾಡ್ಕೊಂಡು ಹಸ ದನ ಕರ ಎಲ್ಲವ ನೋಡ್ಕೊಂಡು ಹೆಂಗೈತೆ ನೋಡು. ಕಡ್ಲೆ ಪಾರ್ವತಿ, ಹೆಂಗೈತೆ ನೋಡು ಅಂತ ಮಾತ್ರ ಹೇಳ್ತಾ ಇದೆಯಲ್ಲ, ನಾನು ಮಾಡಾಕ್ತೊಳ್ಗೇನು ಹೇಳ್ತಾ ಇಲ್ಲ ನೋಡು ನೀನು. ನಾನು ಚಂದಾಗಿ ಮಾಡಾಕಿದ್ದಕ್ಕೆ ತಾನೆಯಾ ನಿಮ್ಮ ರಂಗಜ್ಜ ಹಂಗಿರೋದು? ಗೌರಕ್ಕ, ನಿನ್ನ ಹೇಳ್ದಲ್ಲೇ ಇರೋಕ್ಕಾಯ್ತದ? ನೀನು ಚಂದಾಗೆ ಮಾರಾಕಿರೋದಕ್ಕೆ ನಮ್ಮ ರಂಗಜ್ಜ ಹಂಗಿರೋದು. ನೀನು ಚಂದಾಗಿ ನೋಡ್ಕೊಂಡಿಲ್ಲ ಅಂದಿದ್ರೆ ಎಲ್ಲಿ ಹಂಗಿರ್ತಿತ್ತು ಹೇಳು ಅಲ್ವೇ? ಅದು ಸರಿನೇ ಅನ್ನು. ಆಮೇಲೆ ಪಾರ್ವತಿ, ಏನು ಮಾಡಿದ್ದೆ ಅಡುಗೆ ಇವತ್ತು? ಅದೇ ಕಣಕ್ಕ, ಇದು ಮೀನು ತಗೊಬಂದಿದ್ರು ನಮ್ಮ ಮನೆಯವರು. ಇಲ್ಲಿಂದನೇ ತಗೊಬಂದ್ರಂತಲ್ಲ, ರಂಗಜ್ಜನ ಮನೆ ಹತ್ರನೇ ಬಂದಿತ್ತು ಮೀನು. ಅವರು ತಗೋತಾಯಿದ್ರು ಕಣೆ, ಅದಕ್ಕೆ ನಾನು ತಗೊಬಂದೆ ತೆಗಿ ಅಂತವ ತಗೊಬಂದರು. ನನಗಂತೂ ಸಾಕಾಯ್ತದೆ ಕಣಕ್ಕ, ಮೀನನ್ನ ತೊಳೆದು ಬಳ್ದು ಎಲ್ಲವ ಮಾಡೋಷ್ಟಲ್ಲಿ ಅದನ್ನ ಉಚ್ಕೊಂಡು ಕೂತ್ಕೊಳ್ಳೋದೇ 1 ಗಂಟೆ ಆಯ್ತದೆ. ಅದಕ್ಕೆ ನಾನು ಮಾಡೋಕ್ಕಿಲ್ಲ ಕಣ್ರಿ, ಮೀನು ತರಬೇಡಿ ಹಬ್ಬ ಮುಗಿಯ ತನಕ ಅಂತ ಹೇಳಿದ್ದೆ. ಆದ್ರೂ ಆಸೆ ಆಗೋಯ್ತು ಕಣ್ಲೆ, ಚಂದಗಿತ್ತು. ಆಮೇಲೆ ರಂಗಜ್ಜನೂ ಹಂಗು ಹಿಂಗು ತಗೋತಾಯಿತ್ತು. 7 kg ತಗೋತು ರಂಗಜ್ಜ. ಅದಕ್ಕೆ ನಾನು ತಗೊಬಿಡೋಣ ತೆಗಿ ಅಂತವ ತಗೊಂಡೆ ಕಣೆ ಅಂತ ಅಂದ್ಬಿಟ್ಟು ಅಂದರು.
ಆಮೇಕೇನೋ ನಾನು ಬೈತೀನಿ ಅಂತವ ಇಲ್ಲೇ ರಂಗಜ್ಜನ ಜೊತೆ ಕೂತ್ಕೊಂಡು ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬಂದಿದ್ರು ಅತ್ತಾಗಿ. ಇಲ್ಲಾಂದರೆ ನಂಗೆ ಮಾಡೋಕ್ಕಾಗಕ್ಕಿಲ್ಲ ಕಣಕ್ಕ. ಮನೆ ಧೂಳು ಪಾಳು ಹೊಡೆಯೋದೇ ಇರ್ತದೆ. ಇವ್ರು ನೋಡಿದ್ರೆ ಮೀನು ತಗೊಬಂದು ಕೂತ್ಕೊಬಿಟ್ರೆ ಅದನ್ನು ಬೇರೆ ಹೊಲ್ಸ್ ಮಾಡ್ಕೊಂಡು ಸಾಕಾಯ್ತದ ಅತ್ತಾಗ ನನಗೆ. ಕಡ್ಲೆ ಪಾರ್ವತಿ, ನಾನೇ ಹೇಳಿದ್ದು ಗೌಡ್ರಿಗೆ ಸುಮ್ಕೆಯ ಇಲ್ಲೇ ತೊಳ್ಕೊಂಡು ಹೋಗಿ ರಂಗಜ್ಜನ ಜೊತೆಲಿ ಕುತ್ಕೊಂಡು ತೆಗಿ, ನೀವು ತೊಳ್ಕೊಂಡು ಹೋಗಿ ಅಲ್ಲಿ ಹೋಗ್ಬಿಟ್ಟು ಯಾಕೆ ಹಿಂಸೆ ಕೊಟ್ಟಿರಿ, ಪಾಪ ಅವರು ಧೂಳು ಪಾಳು ತೆಗಿತಾ ಇರ್ತಾರೆ ಅಂತವ ಹೇಳ್ದೆ ನಾನೇ. ಅದಕ್ಕೆ ತೆಗಿ ಇಲ್ಲೇ ತೊಳ್ಕೊಂಡು ಹೋಗ್ತೀನಿ ಅಂತವ ಹೋದ್ರು. ಕಣಕ್ಕ, ಅದಕ್ಕೆ ಒಂದಿಟ್ಟು ಉಳಿಬಿಟ್ಟು ಸಾಂಬಾರು ಮಾಡಿದೆ. ನಮ್ಮ ಮನೇಲಿ ಏನು ಯಾರೂ ತಿನ್ನೋಕ್ಕಿಲ್ಲ ಕಣಕ್ಕ ಮಧ್ಯಾಹ್ನದ ಹೊತ್ತು ಜಾಸ್ತಿಯಾ. ನನ್ನ ಮಗಳೊಂದು ಇಟ್ಟು ತಿಂದರೆ ತಿಂತಾಳೆ, ಇಲ್ಲ ಅದನ್ನೂ ತಿನ್ನೋಕ್ಕಿಲ್ಲ. ಅದಕ್ಕೆ ತೆಗಿ ಹಂಗೆ ಮಾಡಿಟ್ಟು ಮುಚ್ಚಿಟ್ಟು ಬಂದಿದ್ದೀನಿ. ಆಮೇಲೆ ಮೀನು ಸಾರು ಬೆಳಿಗ್ಗೆ ಮಾಡಿ ಸಂಜೆ ತಿಂದರೆ ರುಚಿ ಚೆನ್ನಾಗಿರ್ತದೆ ಕಣಕ್ಕ. ಇನ್ನೂ ಒಂದಿನ ಇಟ್ಟು ತಿಂದರೆ ಇನ್ನೂ ರುಚಿ ಚೆನ್ನಾಗಿರ್ತದೆ. ಅದಕ್ಕೆ ತೆಗಿ ಮಾಡಿ ಇಟ್ಬಿಟ್ಟು ಬಂದ್ಬಿಟ್ಟೆ ತೆಗಿ. ಹೌದೇನ್ಲೆ ಪಾರ್ವತಿ, ಯಾಕೆ ಹಂಗೆ ಮಧ್ಯಾಹ್ನದ ತುಣ್ಣೋಕ್ಕಿಲ್ಲ ನೀವು? ಅದೇನೋ ಮೊದಲಿಂದನೂ ಅಭ್ಯಾಸ ಆಗೋಗೈತೆ ಕಣಕ್ಕ. ನಮ್ಮ ಮನೆದುವೆ ಉಣ್ತಾ ಇರಲಿಲ್ವ ಮಧ್ಯಾಹ್ನದ ಹೊತ್ತು. ಇನ್ನೇನು ನಾನು ಒಬ್ಳಿಗೆ ಇನ್ನೇನು ಮಾಡ್ಕೊಳ್ಳೋಣ ಅಂತವ ನಾನು ಉಣ್ತಿರ್ಲಿಲ್ಲ. ಇನ್ನು ಮಗಳು ಅಲ್ಲಿ ಶಾಲೆಗೆ ಹೋಗಿರೋಳು, ಅಲ್ಲಿ ಬರೋಕ್ಕೆ ಸಂಜೆ ಆಗೋಗಿರುತ್ತಿತ್ತು. ನಾನಿನ್ನೇನು ಒಬ್ಳೇ ಏನು ಮಾಡ್ಕೊಂಡು ಉಣ್ಣನೆ ಅಂತವ ಸುಮ್ಕ ಆಗೋಯ್ತಾಗಿ. ಹಂಗೆ ಅಭ್ಯಾಸನೇ ಆಗೋಯ್ತಗಿ. ಅದಕ್ಕೆ ಯಾರು ಉಣ್ಣಕ್ಕಿಲ್ಲ ಮಧ್ಯಾಹ್ನದ ಹೊತ್ತು. ನನ್ನ ಮಗಳು ಅಮ್ಮ ಒಂದಿಟ್ಟು ಮೊಸರನ್ನ ತಿನ್ಕೋತೀನಿ, ಸಂಜೆಗೆ ಮೀನು ತಿನ್ನೋಣ ಅಂತವ ಅಂದ್ಲು. ಸರಿ ಕಣವ ಆಯಿತು ಅಂದ್ಬಿಟ್ಟು ಅತ್ತಾಗಿ ಸಾಂಬಾರು ಮಾಡಿಟ್ಟು ಬಂದೆ ಈ ಕಡೆಗೆ. ಹೌದೇನ್ಲೆ, ನಮ್ದುವೆ ಸಾಂಬಾರು ಆಗೈತೆ. ಅದಕ್ಕೆ ರಂಗಜ್ಜನ ಕರಿತಾ ಇದ್ದೆ ಉಣ್ಬಾ ಅಂತವ. ಸಾಂಬಾರುವೆ ಫ್ರೈಯು ಮಾಡೋಳೆ, ಜಯನೇ ಮಾಡಿದ್ಲು ಆವಾಗಲೇ. ಆಯ್ತು, ಆಗಲೇ 1 ಗಂಟೆ ಮ್ಯಾಲಾಯ್ತು ಆಗಲೇ ಮಾಡಿ ಸಾಂಬಾರನ್ನ. ಈ ಅಜ್ಜ ಇನ್ನೂ ಊಟಕ್ಕೆ ಬರಲಿಲ್ವಲ್ಲ ಅಂತವ ಇಟ್ಟೊತ್ತಾದ್ರೂ ಅಂತ ನಾನು ಕೂಗ್ತಾ ಇದ್ದೆ. ಆಮೇಲೆ ಬರೀ ಸಾಂಬಾರೇ ಮಾಡಿದ್ದು ಬಂದೆ 2 kgದು. ಕಣಕ್ಕ, ಇನ್ನೇನು ಮಾಡೋದು, ಆ ಫ್ರೈಗಿ ಮಾಡ್ಕೊಂಡು ಕುತ್ಕೊಳಕ್ಕೆ ಸಮಯ ಹಿಡಿತದೆ ಅಂತವ ನಾನು ಅತ್ತಗೆ ಸುಮ್ಕತೆಗಿ ಸಾಂಬಾರೇ ಮಾಡಿದ್ದು ಬಂದ್ಬಿಟ್ಟೆ ಅತ್ತಗಿ. ಆಮೇಲೆ ಗೌಡ್ರಿಗೆ ಬೇರೆ ಈ ಫ್ರೈಗಿ ಎಲ್ಲ ಇಡ್ಸೋಕ್ಕಿಲ್ಲ ಕಣಕ್ಕ. ಸಾಂಬಾರಲ್ಲಿದ್ದರೆ ತಿನ್ಬಿಡ್ತದೆ ಜಾಸ್ತಿ ಮೀನನ್ನ. ಫ್ರೈಗಿ ಆದರೆ ಇದು ಎಣ್ಣೆ ದುಕಾನೆ ತಿನ್ನೋಕ್ಕಾಗಕ್ಕಿಲ್ಲ, ಹಂಗೆ ಹಿಂಗೆ ಅಂತವ ರಾಗ ತೆಗಿತದೆ. ಅದಕ್ಕೆ ಅತ್ತಗಿ ಸಾಂಬಾರೇ ಮಾಡಿದ್ದು ಬಂದು. ನನ್ನ ಮಗಳು ತಿನ್ನೋದು 1 ಪೀಸು ಏನೋ ತಿಂತಾಳೆ ಅಷ್ಟೇ. ಅದಕ್ಕೆ ಯಾಕೆ ಬಿಡಮ್ಮ ಫ್ರೈ ಬೇರೆ ಮಾಡ್ತೀಯಾ, ಸಾಂಬಾರೇ ಮಾಡಮ್ಮ ಸಾಕು ಅಂದ್ಲು. ಅದಕ್ಕೆ ಸಾಂಬಾರು ಮಾಡಿದ್ದು ಬಂದೆ ಅತ್ತಗಿ. ಅಯ್ಯೋ ಪಾರತಕ್ಕ, ನಮ್ಮ ಮನೇಲಂತೂ ನಮ್ಮ ಮಗನಿಗೆ ಫ್ರೈ ಬೇಕೇ ಬೇಕು ನೋಡು. ಹೆಂಗೋ ನಿಮ್ಮ ಮಗಳ ಹತ್ತಕ್ಕೆ ಸಾಂಬಾರೇ ಮಾಡು ಅಂತೇಳಿ. ನಮ್ಮ ಮಗ ಹಂಗಲ್ಲ, ಫ್ರೈ ಇಲ್ಲ ಅಂದರೆ ಊಟನೇ ಮಾಡೋಕ್ಕಿಲ್ಲ ಕಣಮ್ಮ ಅಂದ್ಬಿಟ್ಟು ಹೋಗವನಿ. ನನಗೆ ಕಬಾಬ್ ಬೇಕು, ಫ್ರೈ ಬೇಕು ಅಂತಲೇ ಆಟ ಮಾಡ್ತಾನೆ. ಅಯ್ಯೋ ಒಂದ್ಕಿತ ಕೋಳಿ ಫ್ರೈ ಮಾಡಿರಲಿಲ್ಲ ಅಂತವಾ, ಆಕಾಶ ಭೂಮಿ ಒಂದು ಮಾಡಿಬಿಟ್ಟಿದ್ದ ಅವನಂತೂ. ಅದಕ್ಕೆ ಅತ್ತಾಗಿ ಒಂದಿಟ್ಟು ಫ್ರೈ ಮಾಡಿದ್ದೀನಿ. ನಮ್ಮ ಮಾವನು ತಿಂತದೆ ಫ್ರೈಯ ಅಲ್ವೇನತ್ತೆ? ಕಣ್ಲೆ, ಇವ್ರ ಮಾವಂಗೂ ಇಷ್ಟ ಆಯ್ತದೆ ಕಣ್ಲೆ ಪಾರ್ವತಿ. ಫ್ರೈ ಎಲ್ಲವ ತಿಂತಾರೆ ಚೆನ್ನಾಗಿಯಾ. ಅದಕ್ಕೆ ತಕ್ಕ ಫ್ರೈಯೇ ಮಾಡಿಬಿಡತ್ತಾಗಿ. ಒಂದು ಅರ್ಧ ಫ್ರೈ ಮಾಡು, ಒಂದು ಅರ್ಧ ಸಾಂಬಾರು ಮಾಡು ಅಂತವ ಮಾಡ್ಸಿವ್ನಿ ಅತ್ತಾಗಿ. ಒಳ್ಳೇದಾಯ್ತು ಬಿಡೋಕ್ಕಾತಾಗಿ. ಇನ್ನೇನು ಮಾಡೋಕ್ಕಾಯ್ತದೆ. ಆಮೇಲೆ ಮೀನು ಸಾಂಬಾರು ಬಿರ್ನಿ ಮಾಡ್ಬೋದಲ್ಲ, ಅದಕ್ಕೆ ಬಿರ್ನಿ ಮಾಡಿಟ್ಟು ಬಂದೆ ನಾನು. ನಾನುವೇ ಖಾರಕ್ಕೆಲ್ಲವ ತೆಗ್ದಿಟ್ಟು ರುಬ್ಬಿಟ್ಟು ಹಂಗೆ ಒಂಚೂರು ಹುಣಸೆಹಣ್ಣು ಉಳಿಬಿಟ್ಟು ಬೇರ್ನೆ ಮಾಡಿದೆ ಕಣಕ್ಕ. ಎಲ್ಲವ ಧೂಳು ಪಾಳು ತೆಗಿತಾ ಇದ್ದೀನಿ ಅಡುಗೆ ಮನೇಲಿ. ಅದು ಬೇರೆ ಈಗ ಹೊಲ್ಸ್ ಮಾಡ್ಕೊಂಡು ಈಗ ಅದು ಖಾಲಿ ಆಗೋ ತನಕವ ಸ್ವಚ್ಛ ಮಾಡೋಕ್ಕಾಗಲ್ಲ ನಾನೇನುವೆ. ಅಯ್ಯೋ ಇರಲಿ ಬಿಡು ಜಯ, ಇನ್ನೇನು ಮಾಡೋಕ್ಕಾಯ್ತದೆ. ಹೆಂಗೋ ಮಾಡ್ಕೊಂಡು ಹೋಗೋದು. ಪಾಪ ಅವ್ರೂ ಆಸೆ ಪಟ್ಟು ತಗೊಬಂದವ್ರಲ್ವಾ. ನಾವೇನು ಬ್ರಾಹ್ಮಣ್ರೇ ಹೊಲ್ಸಾಯ್ತದೆ ಹಂಗೆ ಹಿಂಗೇನಕ್ಕೆ. ಇರಲಿ ಬಿಡು, ನಡೀತದೆ, ಏನಾಗಲ್ಲ. ಅದು ಸರಿನೇ ಕಣಿ ಒಳಕ. ಅಯ್ಯೋ ಈಗೇನೋ ಹಿಂಗೆ ಅಂತಿರಕಂದ್ರವ. ಆಗಿನ ಕಾಲದಾಗೆ ಅಡುಗೆ ಮನೇಲಿ ಎಲ್ಲ ಮಾಡ್ಕೊಂಡು ಉಣ್ಕೊಂಡು ಅಲ್ಲೇ ಮಲ್ಕೊಂಡು ಎಲ್ಲ ಮಾಡ್ತಾಯಿದ್ವಲ್ಲ. ಅವಾಗೇನು ಸ್ವಚ್ಛ ಮಾಡೋಕೆ ಹೋಯ್ತಾ ಇದ್ವಾ? ಆಗ ಹೊಲ್ಸು ಪಲ್ಸು ಅಂತ ಏನು ನೋಡ್ತಿರ್ಲಿಲ್ಲ. ಮೀನು ಸಿಕ್ಕರು ಮೀನೇ, ಏನು ಸಿಕ್ಕಿದ್ರು ಏನು ಅದನ್ನೇ ತಗೊಬಂದು ಮಾಡವು. ಆಗೇನು ಹಿಂಗೆಲ್ಲವ ಹಬ್ಬ ಬಂದೈತೆ ಎಲ್ಲವ ಕ್ಲೀನ್ ಮಾಡ್ಕೋಬೇಕು, ಹೊಲ್ಸು ಮಾಡಬಾರ್ದು ಅಂತ ಏನೂ ಇರಲಿಲ್ಲ. ಸದ್ಯಕ್ಕೆ ಏನಾದರೂ ರುಚಿಯಾಗಿ ಸಿಕ್ಕರು ಸಾಕು ಅಂತವ ಮಾಡ್ಕೊಂಡು ತಿನ್ನು. ಕುರಿ ಸಿಕ್ಕರು ಕುರಿನೆಯ, ಚಿಕನ್ ಸಿಕ್ಕರು ಚಿಕನೆಯ, ಇಲ್ಲ ಅಂದರೆ ಮೀನೆಯ, ಏನಾದ್ರೂ. ಆಮೇಲೆ ಆವಾಗಿನ ಕಾಲದಲ್ಲಿ ಕೆರೆ ಯಾವಾಗಲೂ ತುಂಬಿರೋದು. ನಮ್ಮ ಮನೆಯರುವೆ ನಿನ್ನ ಗಂಡನೂ ಇಬ್ಬರೂ ಜಯ ಹೋಗ್ಬಿಡೋರು ಮೀನು ಹಿಡ್ಕೊಬರೋಕ್ಕೆ. ಮೀನು ತತ್ತರೋ ಏನು ತತ್ತರೋ ಗೊತ್ತಿರ್ತಿರ್ಲಿಲ್ಲ. ಒಟ್ನಲ್ಲಿ ಖಾರ ರುಬ್ಕೊಂಡು ಇಟ್ಕೊಬಿಡುವೆ ನಾನು. ಅವ್ರು ತಂದಟ್ಟಿಗೆ ಸಾಂಬಾರು ಮಾಡಿ ಉಣ್ಣೋದೆಯ. ಒಂದೊಂದ್ಕಿತ ಮೀನು ತರೋರು, ಒಂದೊಂದ್ಕಿತ ಏಡಿ ತರೋರು, ಏನೇನು ಸಿಗ್ತದೆ ತಗೊಬರೋರು. ಪಾಪ ತಂದಟ್ಟಿಗೆ ಊಟ ಮಾಡಿಬಿಡು ಬೇಗ ಅರ್ದ್ಬಿಟ್ಟು ಸಾಂಬಾರೆಲ್ಲ ಮಾಡಿ ತೆಗಿ ಊಟ ಮಾಡ್ಕೊಬಿಡು. ಅಯ್ಯೋ ಆಗಿನ ಕಾಲವೇ ಒಂಥರ ಚಂದ ತಗೊಳ್ವ. ಈಗಿನ ಮಕ್ಕಳಿಗೆ ಅದೆಲ್ಲ ಎಲ್ಲಿ ಗೊತ್ತಿದ್ದದು ಹೇಳು. ಪ್ಯಾಟಿಗೆ ಹೋಯ್ತಾರೆ, ಆ ಕೋಳಿ ಗಿಳಿ ಕಟ್ ಮಾಡಿಸ್ಕೊತಾರೆ, ಬರ್ತಾರೆ, ಅದನ್ನೇ ಸಾಂಬಾರು ಮಾಡ್ಕೊಂಡು ಕಬಾಬ್ ಮಾಡ್ಕೊಂಡು ತಿಂದರೆ ಅಷ್ಟೇ ಆಗೋಯ್ತು ಅವ್ರದ್ದು ಹಬ್ಬ ಎಲ್ಲವ. ಕಣ್ಗಾಲಕ್ಕ ಹಂಗೆ ಇವಾಗ. ಅಯ್ಯೋ ಮುಂದಕ್ಕೆ ಹಬ್ಬ ಮಾಡ್ತಾವ ಇಲ್ವ ನೋಡೋಣ ತಗೋ. ಅಯ್ಯೋ ನಮ್ಮ ಮೊಮ್ಮಕ್ಳೆಲ್ಲವ ಏನು ಹಬ್ಬ ಮಾಡ್ಕೊಂಡು ಕೂತ್ಕೊಂಡಿದ್ದಾರಾ? ನಮ್ಮ ಥರವ ಹಳ್ಳಿಗೆಲ್ಲ ಬಂದು ಅದೆಲ್ಲೆಲ್ಲಿ ಹೋದಾರೋ ಏನೇನು ಮಾಡ್ಕೊಂಡಾರೋ ನೋಡೋಣ ತಗೋ.
ಹ್ಞೂ ಕಣವ, ಅಲ್ಲಿ ಗಂಟ ಬದುಕಿದ್ರೆ ಈ ಕಣ್ಣಾರೆ ನೋಡಮ್ಮ ಏನೇನು ಮಾಡ್ತಾರೆ ಅಂತ ಗೊತ್ತಾಯ್ತದೆ. ಹ್ಞೂ ಸರಿ. ಪಾರ್ವತಿ ನೋಡಿ, ನಾನು ಮಾತಾಡ್ಕೊಂಡೆ ನಿಂತ್ಕೊಬಿಟ್ಟೆ. ನಿಮ್ಮ ಮಾವನ ಕರೆಯೋಣ ಅಂತ ಬಂದ್ಬಿಟ್ಟು ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಬಿಟ್ಟೆ ನೋಡಿ. ಇಲ್ಲಿ ಈ ರಂಗಜ್ಜನ ಕರಿತೀನಿ ಹೋಗಿ. ನೀನು ಉಣ್ಕಂಡು ಹೋಗುವಂತೆ, ಅದ್ರ ಜೊತೆಗೆ ಒಂದಿಷ್ಟು ಉಣ್ಣುವಂತೆ ಇರು. ಇಲ್ಲಿ ಕಣಕ, ನನಗೆ ಇಷ್ಟೊತ್ತಲ್ಲಿ ಹೊಟ್ಟೆ ಸಿಕ್ಕಿಲ್ಲ ಕಣಕ, ಬೇಡ ಸುಮ್ಮನಿರು. ಪಾರ್ವತಕ್ಕ ಬಂದು ಹಂಗೆ ಹೋಗ್ತೀಯ ನೀನು? ಸುಮ್ಕಿರು, ಒಂದೆರಡು ಫ್ರೈ ಆದರೂ ತಿನ್ಕೊಂಡು ಹೋಗುವಂತೆ. ನಿಮ್ಮ ಮನೇಲೂ ಮಾಡೋರಂತ ಗೊತ್ತು ನನಗೆ, ಅಲ್ಲೇ ಆಮೇಲೆ ಹೋಗಿ ತಿನ್ನುವಂತೆ. ಈಗ ಸದ್ಯಕ್ಕೆ ಒಂದೆರಡು ಫ್ರೈ ತಿನ್ಕೊಂಡು ಹೋಗುವಂತ ಸುಮ್ಮನಿರು. ಹ್ಞೂ ಕಂಡೆ ಪಾರ್ವತಿ, ಸಾಂಬಾರೇನು ತಿನ್ಬೇಡ. ಆಮೇಲೆ ಮತ್ತೆ ಸಂಜೆಗೆ ಹೋಗಿ ಅದೇ ಸಾಂಬಾರು ತಿನ್ಬೇಕು ನೀನು. ಒಂದಿಟ್ಟು ಫ್ರೈ ತಿನ್ಕೊಂಡು ಹೋಗು. ನಿಮ್ಮ ಮನೇಲಿ ಹೆಂಗಿದ್ರು ಫ್ರೈ ಮಾಡಿಲ್ವಲ್ಲ, ಸರಿ ಹೋಯ್ತದೆ. ಈಗೇನು ಊಟ ಗೀಟ ಏನು ಮಾಡಬೇಡ ನೀನು, ನಾನೇ ಹಿಂಸೆ ಕೊಡೋಕ್ಕಿಲ್ಲ ನಿನಗೆ. ಫ್ರೈ ತಿನ್ಕೊಂಡು ಹೋಗಂತೀರು. ಆ ರಂಗಜ್ಜನ ಕರ್ಕೊಬತ್ತೀನಿ. ಇಷ್ಟೋ ಹಿಂಸೆ ಮಾಡ್ತಿದ್ಯಲ್ಲ ಗೌರಕ್ಕ, ಇನ್ನು ತಿಂದೆ ಹೋದ್ರೆ ಅದಕ್ಕೂ ಬೈತೀಯ ನೀನು. ಆಯ್ತು ಬಿಡೋ ತೆಗಿ, ಒಂದೆರಡು ಫ್ರೈ ತಿನ್ಕೊಂಡು ಹೋಗ್ತೀನಿ. ಇನ್ನೇನು ಮಾಡೋಣ ಅತ್ತೆ? ಆಗೋ ಅಲ್ಲಿ ನೋಡಿ ಬಂದರು ಮಾವನೆಯ. ನೀವು ಕೂಗಕ್ಕಿಂತ ಮುಂಚೆನೆಯ ಬಂದ್ಬಿಟ್ರ ತೆಗಿ. ಇದೇನ್ರಮ್ಮ ಊರ್ ಹೆಂಗಸ್ರಲ್ಲವ ಇಲ್ಲೇ ಇದ್ದೀರಲ್ಲ? ಏನೋ ಹೆಂಗಸ್ರು ಮೀಟಿಂಗ್ ಮಾಡ್ತೀರಂಗೆ ಕಾಣ್ತಾ ಇದ್ದೀರಾ, ಏನು ಸಮಾಚಾರ? ಅಜವ್, ಏನೂ ಇಲ್ಲ. ನಾವೇನು ಮೀಟಿಂಗ್ ಗೀಟಿಂಗ್ ಅಂತ ಏನು ಮಾಡ್ತಾ ಇಲ್ಲ. ನೀನು ಎಲ್ಲಿಗೆ ಹೋಗಿದ್ದ ಅಜ ಇಲ್ಲಿವರೆಗೂ? ನಾನೆಲ್ಲಿಗೆ ಹೋಗನ್ಲಿ, ಇಲ್ಲೇ ಜಗ್ಲಿ ಮೇಲೆ ಕುತ್ಕೊಂಡು ಮಾತಾಡ್ಕೊಂಡು ಕೂತಿದ್ದೀವಿ. ನಂದೀಶ ಅವ್ರು ಇವರು ಎಲ್ಲ ಬಂದಿದ್ರು, ಅವ್ರ ಜೊತೆಲಿ ಮಾತಾಡ್ಕೊಂಡು ಕೂತಿದ್ದೀನಿ. ಗಿರೀಶನ್ನು ಬಂದಿದ್ದ, ಅವನ ಜೊತೆನೂ ಮಾತಾಡ್ತಿದ್ದೆ. ಇನ್ನೆಲ್ಲಿಗೆ ಹೋಗೋಣ? ಜಗ್ಲಿ ಮೇಲೆ ಕೂತಿವ್ನಿ. ಆಮೇಲೆ ಪಾರ್ವತಿ ಬಂದಾಗ್ಲೂ ಎಲ್ಲ ಕೂತಿದ್ದೆ, ಕೇಳೋಣ. ಇನ್ನೆಲ್ಲಿಗೆ ಹೋಗಿದ್ದೆ ಕೇಳು. ಪಾರ್ವತಿ ಕೂತಿರ್ಲಿಲ್ವೇನವ ನನ್ನಲ್ಲಿಯ? ಹ್ಞೂ ಕಣಜ ಕೂತಿದ್ರಿ. ಅದೇ ಗೌರಕ್ಕಂಗೂ ಬಂದು ಹೇಳ್ದೆ ನಾನು, ಇಲ್ಲೇ ಕೂತೈತೆ ಕಣಕ್ಕ, ಅದ್ಯಾಕಂಗೆ ಕೂಗಾಡ್ತಾ ಇದೆಯಾ ಅಂತ ಹೇಳ್ದೆ. ಅದ್ಯಾಕಜ, ನಿನ್ಗೇನು ಕಿವಿ ಕೇಳ್ದಂಗೆ ಆಗೈತೆ ಇವಾಗ? ಆಟೋದು ಜೋರಾಗಿ ಅವಾಗಿಂದವ ಕೂಗ್ತಾ ಇದ್ದೀನಿ, ಜಗ್ಲಿ ಮೇಲೆ ಕೂತಿದ್ದೀವಿ ಅಂತ ಹೇಳ್ತಾ ಇದೆಯಾ? ಒಂದು ಗಂಟಿಂದವ ನಾನು ಕೂಗಿದ್ದು ಕೇಳಿಸ್ಲಿಲ್ವೇ ನಿನಗೆ? ಇಲ್ಲ ಕಣ್ಲೆ, ಕೇಳ್ಸಿದ್ರೆ ಗೊತ್ತಾ ಇರ್ಲಿಲ್ವ ನಾನು? ನಾನೇನೋ ಮಾತಾಡ್ಕೊಂಡು ಕೂತಿರ್ತೀನಿ, ನಿಂದು ಬೇರೆಯಾ? ಅಲ್ಲ ಕಣ್ಮವ, ನಾನು ಹೇಳೋಣ ಅಂತ ಅಂದ್ಕೊಂಡೆ. ನಿಮ್ಗೆ ಯಾಕೋ ಇತ್ತೀಚೆಗೆ ಜಾಸ್ತಿ ಕಿವಿ ಕೇಳಿಸ್ತಾ ಇಲ್ಲ ಕಣ್ಮವ. ಅವತ್ತು ನಾನು ಬಂದು ಕರೆದಾಗ ನೀವು ಏನವ ಅಂತ ಇದ್ರಿ. ದೂರದಿಂದ ಕರೆದ್ರೆ ಕೇಳ್ತಾ ಇಲ್ಲ ಕಣ್ಮವ ನಿಮಗೆ. ಒಂದ್ಕಿತ ಹೋಗಿ ಪ್ಯಾಟಿನಾಗಿ ತೋರಿಸ್ಕೊಂಡಾದ್ರೂ ಬನ್ನಿ. ನನಗೆ ಕಿವಿ ಕೇಳೋಕ್ಕಿಲ್ಲ ಅಂತ ಇದ್ದೀರಾ? ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಬೋ ಇದಿರ್ಕಟ್ರಮ್ಮೆ ನೀವು. ಅದೇನು ನಿಮ್ಮ ಅತ್ತೆ ಯಾರನ್ನು ಕರೀತು ಏನೋ, ಸರಿಯಾಗಿ ಕರ್ದಿಲ್ವೋ ಏನೋ. ನನ್ನ ಮೇಲೆ ಹೇಳ್ತಾ ಇದ್ದೀರಿ ನೋಡಿ ನೀವಿಬ್ರು ಸೇರ್ಕೊಂಡು ಇವಾಗ. ಹಂಗಲ್ಲ ಕಣ್ಮವ, ಅತ್ತೆ ಹೇಳ್ತಿರೋದಕ್ಕೆ ನೀವು ಹೇಳ್ತಾ ಇಲ್ಲ ನಾನು. ಅವತ್ತು ನಾನುವೇ ನೋಡಿದೆ ಕಣ್ಮವ, ನಿಮಗೆ ಸರಿಯಾಗಿ ಕೇಳ್ತಾ ಇರಲಿಲ್ಲ. ಏನವ ಅಂತ ಇದ್ರಿ. ಇರ್ಲಿ ಬಿಡಿ, ಹೋಗ್ಲಿ, ನಿಮ್ಮಿಷ್ಟ, ಏನಾದರೂ ಮಾಡ್ಕೊಳ್ಳಿ. ಅಲ್ಕಣಜ, ಹೇಳೋ ಮಾತು ನಾವು ಒಂದಿಟ್ಟು ಕೇಳಬೇಕು ನೀನು. ಕಿವಿ ಕೇಳ್ತಾ ಇಲ್ಲ ಅಂದರೆ ಕೇಳ್ತಾ ಇಲ್ಲ ಕಣವ, ಹೋಗಿ ತೋರಿಸ್ಕೊಬತ್ತೀನಿ ಅಂತ ಹೇಳ್ತಾ ಇಲ್ಲ. ಕೇಳ್ತಾ ಇದೆಯಾ? ಕೇಳ್ತೈತಿ ನನಗೆ. ನೀವೇ ಅತ್ತೆ ಸೊಸೆ ಏನೇನೋ ಹೇಳ್ತೀರಾ ಅಂತ ಹೇಳ್ತೀಯಲ್ಲ ನೀನು. ಏನಿನ್ನೂ ವಯಸ್ಸೇ ಆಗಿಲ್ಲ ಪಾಪ ನಿನಗೆ. ಆ ಮೀಸೆ ಒಂದು ಬೆಳಗಾಗಿಲ್ಲ ಅಷ್ಟೇ. ಇನ್ನೆಲ್ಲವ ಬಿಳಿ ಕೂದಲೆಯ ಪೇಟ ತೆಗಿ ಗೊತ್ತಾಯ್ತದೆ. ಏಟ್ ಬಿಳಿ ಕೂದಲವೇ ಅಂತವ. ಮೊಮ್ಮಗ ಬಂದವನ ಆಗ್ಲೆಯ, ಇನ್ನೂ ವಯಸ್ಸಾಗಿಲ್ಲ ಅಂತ ಅನ್ಕೊಂಡು ಕೂತಿದ್ಯಲ್ಲ ನೀನು. ನಾನೇನು ವಯಸ್ಸಾಗಿಲ್ಲ ಅಂತ ಹೇಳ್ತಾ ಇದ್ದೀನ? ಆದ್ರೂ ಕಿವು ಕೇಳ್ತದೆ ನನಗೆ ಅಂತ ಹೇಳ್ತಾ ಇದ್ದೀನಪ್ಪ. ಅದು ಪ್ಯಾಟಿ ಕಟ್ಟಿದ್ದೀನಲ್ಲ, ಅದಕ್ಕೆ ಒಂದಿಟ್ಟು ಕೇಳಿಸಿಲ್ಲ ಸರಿಯಾಗಿ ಅಷ್ಟೇ. ಇಲ್ಲ ಅಂದರೆ ಚಂದಾಗೆ ಕೇಳ್ತದೆ. ನೀವು ಸುಮ್ಕಿರವ. ಅಯ್ಯೋ ರಂಗಜ, ಇವಾಗ ಕಿವಿ ಕೇಳೋಕ್ಕಿಲ್ಲ ಅಂತಂದರೆ ಕೇಳೋಕ್ಕಿಲ್ಲ ಅಂತ ಒಪ್ಕೋಬೇಕಪ್ಪ. ಏನು ಸಣ್ಣವರಾಗೋಯ್ತೀವ? ನಮ್ಮ ಆರೋಗ್ಯ ಇವಾಗ ಜ್ವರ ಬಂದೈತೆ ಅಂದರೆ ಏನಾಯ್ತದೆ? ಜ್ವರ ಬಂದಿದ್ರು ಇಲ್ಲ ಅಂತ ಹೇಳೋಕ್ಕಾಯ್ತದ? ಆಸ್ಪತ್ರೆಗೆ ಹೋಗೋದಿಲ್ಲ, ನಾನು ತೋರಿಸೋದಿಲ್ಲ ಅಂತ ಹೇಳೋಕ್ಕಾಯ್ತದ? ಹಂಗೆ ಕಣಜ, ಕಿವಿ ಕೇಳಲಿಲ್ಲ ಅಂದರೆ ಹಲ್ಗಿಲ್ ನೋವು ಬಂದರೆ ವಯಸ್ಸಾದ್ಮೇಲೆ ಅದೆಲ್ಲ ಬರ್ತದೆ ಕಣಜ. ಅಯ್ಯೋ ನಮ್ಮ ಗೌಡ್ರಿಗೆ ಆಗಲೇ ಹಲ್ಲು ನೋವು ಬಂದೈತೆ. ಅವ್ರಾಗಲೇ ಹೋಗಿ ತೋರಿಸ್ಕೊಬಂದ್ರು, ಅದೇನೋ ಒಂದು 2 ಕಿತ್ತು ಆಮೇಲೆ ಕಟ್ಟಬೇಕು ಅಂತ ಹೇಳೋರಂತೆ. ಅಂಥದ್ರಾಗೆ ನೀನು ಅವ್ರಕಿನ್ನ 8 ವರ್ಷ ದೊಡ್ಡವರು, ನಿನಗೆ ಕಿವಿ ಕೇಳೋಕ್ಕಿಲ್ಲ ಅಂತಂದರೆ ಒಪ್ಕೋತಾ ಇಲ್ವಲ್ಲ ನೋಡಿ ನೀನು. ನೀನು ಆರೋಗ್ಯಗೆ ಇದೆಯಾ ಕಣಜ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೂ ನಿಂಗೆ ಕಿವಿ ಕೇಳ್ತಾ ಇರೋದು ಅದೆಲ್ಲವ ತಕ್ಷಣಕ್ಕೆ ತೋರಿಸ್ಕೋಬೇಕು ಕಣಜ. ಆಮೇಲೆ ಮುಂದಕ್ಕೆ ಜಾಸ್ತಿನೇ ಆಗೋದ್ರೆ ಏನು ಮಾಡ್ತೀಯ ಹೇಳು? ಅಯ್ಯೋ ಆಯ್ತು ಬಿಡ್ರವ, ನೀವೆಲ್ಲವ ಇಷ್ಟೊಂದು ಹೇಳ್ತಾ ಇದ್ದೀರಿ ಅಂದರೆ ಪ್ಯಾಟಿ ಕಡೆಗೆ ಏನಕ್ಕಾರು ಹೋಯ್ತೀನಲ್ಲ, ಅವಾಗ ಒಂದಿಟ್ಟು ಪರೀಕ್ಷೆ ಮಾಡಿಸ್ಕೊಬತ್ತೀನಿ. ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಅದು ಏನಾಗೈತಿ ಏನು ಕಿವಿ ಅಂತವ ತೋರಿಸ್ಕೊಬತ್ತೀನಿ. ಸರಿ ಬಿಡ ತೆಗಿ, ನಿನ್ನ ಕಿವಿ ವಿಷಯ ಹಂಗಿರ್ಲಿ. ನಡಿ ಉಣ್ಣುಮ ನಡಿಯ ತೆಗಿ. ಏಟೊತ್ತಾಯ್ತು, 2:30 ಆಯಿತು ಕಣಜ. ಆಗಲೇ ಹೊಟ್ಟೆ ಎಲ್ಲ ಹಸಿತೈತೆ ನನಗೆ. ಮೀನಿನ ಸಾರು ಘಮ ಬೇರೆಯಾ, ಘಮ ಅಂತೈತೆ. ಆ ವಾಸನೆಗೂ ಅದಕ್ಕೆ ಇನ್ನೂ ತಿನ್ಬೇಕು, ಬಿರ್ನಿ ತಿನ್ನಬೇಕು ಅಂತ ಅನಿಸ್ತೈತೆ. ಸರಿ ಮಾವ, ಹೋಗಿ ಕೈಕಾಲು ಮುಖ ತೊಳ್ಕೊ ಬನ್ನಿ. ಅಷ್ಟೊತ್ತಿಗೆ ನಾನು ಎಲ್ಲವ ಸಿದ್ಧ ಮಾಡ್ತೀನಿ, ಹಾಕಬತ್ತೀನಿ ಹೋಗಿ. ಅತ್ತೆ, ಪರ್ವತಕ್ಕ ಇಬ್ರು ಕೂತ್ಕೊಳ್ಳಿ. ಉಣ್ಣಕ್ಕೆ ಹಾಕಬತ್ತೀನಿ, ಕೂತಿರಿ. ಜಯ, ನಂಗೆ ಆಗಲೇ ಹೇಳಿಲ್ವಾ ನಂಗೆ ಉಣ್ಣಕ್ಕೇನು ಬೇಡ, ಒಂದು 2 ಫ್ರೈ ಹಾಕೊಡು ಸಾಕು. ನಾನು ಮಧ್ಯಾಹ್ನ ತಿನ್ನಕ್ಕಿಲ್ಲ ಕಂಡ್ಲೆ, ಅವಾಗಿಂದನೂ ಅದೇ ಅಭ್ಯಾಸ. ಒಂದು 2 ಫ್ರೈ ಹಾಕೊಡು ಸಾಕು ನನಗೆ.
ಹ್ಞೂ ಸರಿ ಕಣಂತೆ ಕುತ್ಕೋ ಪಾರ್ವತಕ್ಕ. ಒಂದೆರಡು ಫ್ರೈ ತಿನ್ಕೊಂಡು ಒಂದಿಟ್ಟು ಸಾಂಬಾರು ಕುಡಿಯುವಂತೆ, ರುಚಿ ಚಂದಾಗಿ ಮಾಡಿದ್ದೀನಿ, ಕುತ್ಕೋ. ನಮ್ಮನೆ ರುಚಿ ನೀವೇ ನೋಡುವಂತೆ. ಅತ್ತೆ ಮಾವ ನೋಡಿ ರುಚಿ ನೋಡಿ ಹೆಂಗೈತೆ ಅಂತವ. ಹಾಂ ನಾನು ಬೇರೆ ಅವಸರದಲ್ಲಿ ಮಾಡಿದ್ದೀನಿ, ರುಚಿನೂ ಬೇರೆ ನೋಡಿಲ್ಲ. ಒಂದಿಟ್ಟು ನೋಡ್ಬಿಟ್ಟು ಹೇಳಿ. ಉಪ್ಪು ಕಿಪ್ ಕಡಿಮೆ ಆಗಿದ್ರೆ ಒಂದಿಟ್ಟು ತಂದು ಹಾಕ್ತೀನಿ ನೋಡಿ. ಏನಿಲ್ಲ ಕಣವ, ಚಂದಾಗೈತೆ. ನಾನು ಆಗಲೇ ಒಂದಿಟ್ಟು ಕಪ್ಪಲ್ಲಿ ಹಾಕೊಂಡು ಒಂದಿಟ್ಟು ಸಾಂಬಾರು ಕುಡ್ಕೊ ಬಂದಿದ್ದೆ, ಚಂದಾಗೈತೆ. ರುಚಿ ಎಲ್ಲನೂ ಕಬಾಬು ಒಂದಿಟ್ಟು ಮುರ್ಕೊಂಡು ತಿನ್ಕೊ ಬಂದಿದ್ದೆ. ನೀನು ಎಲ್ಲ ಹೋಗಿದ್ದಲ್ಲ ಆಚೆಗೆ, ಆವಾಗಲೇ ತಿಂದು ನೋಡಿದೆ, ಎಲ್ಲನೂ ಚೆನ್ನಾಗೈತೆ ಬಿಡುವ. ರೀ ನೋಡ್ರಿ ನೀವೊಂದ್ಕಿತ. ಚಂದಾಗೈತೆ ಕಣವ, ಏನಿಲ್ಲ, ರುಚಿ ಗಿಚ್ಚಿ ಎಲ್ಲ ಚಂದಾಗೈತೆ, ಹುಳಿನೂ ಚಂದಾಗೈತೆ. ಇನ್ನೊಂದು ಈಟು ಇದಾದರೆ ಆ ಹುಳಿ ಮಾಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ. ಸಂಜೆ ಅಷ್ಟರಲ್ಲಿ ಮಾಗಿರ್ತದಲ್ಲ ಹುಳಿ, ಆವಾಗ ತಿನ್ನಕ್ಕೆ ಚೆನ್ನಾಗಿರ್ತದೆ ಬಿಡು. ಹ್ಞೂ ಸರಿ ಕಣ್ಮಾವ, ಆಯಿತು. ಅತ್ತೆ ಇನ್ನೇನಾದರೂ ಬೇಕಾದರೆ ಇಲ್ಲೇ ಎಲ್ಲ ಇಟ್ಟಿದ್ನಿ. ಸಾಂಬಾರು ಪಾತ್ರೆನೂ ಇಟ್ಟಿವ್ನಿ, ಒಂಚೂರು ಬಡಿಸ್ಕೊತೀರಿ. ನಾನೊಂಚೂರು ಅಡುಗೆ ಮನೇಲಿ ಅದೆಲ್ಲವ ತೆಗಿತಾ ಇದ್ದೆ ಕಣತೆ. ಬರ್ಧಕ್ಕೆ ನಿಲ್ಸ್ಬಿಟ್ಟು ಬಂದಿದ್ದೀನಿ ಪಾತ್ರೆ ಉಜ್ಜೋದೆಲ್ಲವ. ಒಂದಿಟ್ಟು ಉಜ್ಜಿಬಿಡ್ತೀನಿ. ಅಷ್ಟೊತ್ತಿಗೆ ಏನಾದರೂ ಬೇಕಾದರೆ ಹಾಕೊಳ್ಳಿ. ಅನ್ನದುವೆ ತಂದು ಇಲ್ಲೇ ಇಡ್ತೀನಿ. ಸಾಂಬಾರು ಪಾತ್ರೆನೂ ಇಲ್ಲೇ ಇಟ್ಟಿವ್ನಿ, ಬೇಕಾದರೆ ಹಾಕ್ಕೊಡಿ. ಹಂಗೆ ಪಾರ್ವತಕ್ಕ, ತಿಂದೆ ಹೋಗ್ಬೇಕು. ಒಂದಿಟ್ಟು ಸಾಂಬಾರು ರುಚಿ ನೋಡ್ಬಿಟ್ಟು ಹೋಗ್ಬೇಕು ನೀನು. ಅಯ್ಯೋ ಜಯ, ಇದು ಯಾಕೆ ಈಟೊಂದು ಫ್ರೈ ಹಾಕ್ಬಿಟ್ಟು ಹೋಗಿದ್ದೀನಿ ನೀನು ಅಂತವ. ಒಂದು ಎರಡು ಕೊಡವ ಅಂದರೆ ಈಟೊಂದು ಫ್ರೈ ಹಾಕಿದಿ, ಅದರಲ್ಲೂ ಬೇರೆ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಬೇರೆ ಹೇಳ್ತಾ ಇದೆಯಲ್ಲ ನೀನು. ಈಟೊಂದು ಬೇಡ ತಗೊಳವ, ಒಂದೆರಡು ಸಾಕು ನನಗೆ. ತಿನ್ ಪಾರ್ವತಕ್ಕ, ಅದು 8 ವರ್ಷ ಆಗಿತ್ತೆ ಏನೋವಾ ನಿನ್ನ ಮನೆಗೆ ಬಂದು ಊಟ ಮಾಡಿ. ತಿನ್ನಕ ಇರಲಿ. ಹಬ್ಬಗಳಿಗೂ ನೀನು ಬರೋಕ್ಕಿಲ್ಲ, ನಿಮ್ಮ ಮನೇಲೂ ಅವತ್ತೇ ಹಬ್ಬ ಅಂತವ. ಇವಾಗಾದರೂ ಬಂದಿದ್ದೀಯಾ ತಿನ್ನಕ. ಆಗಕ್ಕಿಲ್ಲ ಕಂಜಯ್ಯ. ಈಟೊಂದು ತಿಂದು ಏನು ಮಾಡೋಣ ನಾನು, ಬೇದಿಗಿದಿ ಕಿತ್ಕೊಬಿಟ್ಟ ತಮ್ಮಕ್ಕೆ. ಮೀನು ಬೇರೆ ಬೋಯಿ ಇಟ್ಟು ನಿಂಗೆ ಗೊತ್ತಾಗಕ್ಕಿಲ್ಲ. ಕೊಡಿಲಿ ಇನ್ನೊಂದು ಪ್ಲೇಟ್ ಕೊಡು, ಒಂದೆರಡು ಹಾಕ್ತೀನಿ ಕೊಡಿಲಿ. ಇದ್ಯಾಕೆ ನಿಮ್ಮ ಅತ್ತೆ ಮಾವು ಒಂದೇ ಪ್ಲೇಟ್ ಕೊಟ್ಟಿದ್ಯಾ ಪ್ರಿಯಾ? ಅದೇನು 2 ಪ್ಲೇಟಲ್ಲಿ ಒಂದೊಂದೇ ಹಾಕೊಳೋಣ ಅಂತವ. ಒಂದೇ ಪ್ಲೇಟಲ್ಲಿ ಎಲ್ಲ ಹಾಕೊಬಂದೆ. ಮಾವ ಬೇರೆ ಪ್ಲೇಟಲ್ಲಿ ಹಾಕೊಡೋಣ ನಿಮಗೆ? ಬೇಡ ಸುಮ್ಮನಿರವ, ಏನು ಬೇರೆ ಪ್ಲೇಟಲ್ಲಿ ಏನು ಬೇಡ, ಇದರಲ್ಲೇ ತಿಂತೀನಿ. ನಾನೇ ಜಾಸ್ತಿ ತಿನ್ನೋದಲ್ವ ಫ್ರೈ, ಇನ್ನೇನು ನಿಮ್ಮ ಅತ್ತಿನೇನು ತಿನ್ನೋಕ್ಕಿಲ್ಲ ಜಾಸ್ತಿ ಫ್ರೈ, ಇದರಲ್ಲೇ ತಿಂತೀವಿ ಬಿಡಿ. ತೆಗಿ. ಪಾರ್ವತಿ ತಿನ್ನು ಸುಮ್ಕೆ, 4 ಪೀಸ್ ಫ್ರೈ ತಿನ್ನೋಕ್ಕೆ ಬೇದಿ ಆದದಂತೆ ಅವಳಿಗೆ. ಸುಮ್ಕೆ ತಿನ್ನಲಿ. ಕಣ್ ಪಾರ್ವತಿ, ಸುಮ್ಕೆ ತಿನ್ನು. ಅದು ಯಾಕೆ ಹಂಗೆ ಅದನ್ನೇ ಕೊಟ್ಟು ಕಳಿಸ್ತಾ ಇದ್ದಿ? ಸಾಂಬಾರುವೇ ತಿನ್ನಲ್ಲ ಅಂತ ಹೇಳ್ತಾ ಇದ್ದಿ, ನಮ್ಮ ಮನೇಲಿ ಮಾಡೋರೆ ಅಂತವ. ಇದು ಬೇಡ ಅಂತ ಇದೆಯಲ್ಲ ನೀನು, ಸುಮ್ಕೆ ತಿನ್ನು. ಅಯ್ಯ ತಿನ್ ಪಾರ್ವತಕ್ಕ, ಏನು ಯಾವಾಗಲೂ ಬಂದು ನಮ್ಮ ಮನೇಲಿ ತಿಂದ್ಯಾ ನೀನು? ಇವತ್ತೆಲ್ಲ ಅಪರೂಪಕ್ಕೆ ಬಂದಿದ್ಯಾ? ತಿನ್ಕೊಳಕ ಏನಾಗಕ್ಕಿಲ್ಲ. 4 ಪೀಸ್ ಐತೆ ಫ್ರೈ. ತೀರಾ ನಿಂಗೆ ಜಾಸ್ತಿ ಆದರೆ ಇನ್ನೊಂದು ಪೀಸ್ ಅತ್ತೆಗೆ ಹಾಕ್ಬಿಟ್ಟು ಇನ್ನು ಮಿಕ್ಕಿ ತಿನ್ಕೊ. ಆಮೇಲೆ ಬರೀ ಫ್ರೈ ತಿನ್ಬಿಟ್ಟು ಹೋಗಂಗಿಲ್ಲ, ಒಂದು ಈಟ್ ಮುದ್ದೆ ಉಣ್ಬೇಕು. ಚಿಕ್ಕಕ್ಕೆ ಮುದ್ದೆ ಮಾಡಿದ್ದೀನಿ, ಚಿಕ್ಕವ. ಒಂದು ಈಟೇಟ್ ಉಣ್ಣಕ ಚೆಂದಾಗಿರ್ತದೆ ಹುಳಿಗೆ. ಅಯ್ಯೋ ಯವ್ವ, ನೀವು ಬಿಟ್ರೆ ಇಬ್ರೂ ಇಲ್ಲೇ ನನ್ನ ಬಸ್ರಿ ಹೊಟ್ಟೆ ಮಾಡ್ದಂಗೆ ಮಾಡಿ ಕಳಿಸ್ಬಿಡ್ತೀರಿ ಅನ್ಕೊಳ್ಳಿ. ಆಡ್ದಪ್ಪಗೆ ಹೊಟ್ಟೆ ಆಗ್ಬೇಕಾಯ್ತದ ಅಷ್ಟೇ. ಹಿಂಗೆಲ್ಲ ತಿನ್ಕೊಂಡು ಹೋದ್ರೆ ನಾನು ತಿನ್ನೋದೇ ಮೊದಲೇ ಇಷ್ಟಿಷ್ಟೇ ತಿಂತೀನಿ. ನೀವು ಬಿಟ್ಟಿರಾ ಇಲ್ಲಿ? ಸಾಕಡವ ನನಗೆ ಈ ಫ್ರೈಯೇ ಸಾಕು. ಒಂದು 2-3 ಫ್ರೈ ತಿಂತೀನಿ, ಮಿಕ್ಕಿದ ಗೌರಕ್ಕಂಗೆ ಹಾಕ್ತೀನಿ ಬಿಡು. ನೀನೇನು ಮಾಡೋಣ? ಹೋಗು ನೀನು. ಅದೇನವ ಮಾಡ್ಕೋಬೇಕು, ಒಳಗಡೆ ದುಳ್ಗಿಲ್ ತೆಗಿಬೇಕು ಅಂತ ಇದೆಯಲ್ಲ, ಹೋಗು. ಪಾತ್ರೆ ಗೀತ್ರೆ ತೊಳಿಬೇಕು ಏನವ, ತೊಳ್ಕೊ ಹೋಗವ. ಸರಿ ಕಣ್ ಪಾರ್ವತತೆ, ಆಯಿತು. ಅತ್ತೆ ಎಲ್ಲನೂ ಇಲ್ಲೇ ಇಟ್ಟಿವ್ನಿ, ಏನು ಬೇಕೋ ಬಡ್ಸ್ಕೊಂಡು ತಿನ್ನಿ ಆಯಿತಾ? ಆಮೇಲೆ ಪಾರ್ವತಕ್ಕೆಗೂ ಬಡ್ಸ್ಕೊಡಿ, ಅದೇನಾದ್ರು ಕೇಳಿದ್ರೆ ಬಡ್ಸ್ಕೊಡಿ. ನಾಚ್ಕತೈತೆ ಏನವ ಇಷ್ಟೇ ತಿಂತೈತೆ. ನೋಡಿ ಏನೇನು ಬೇಕೋ ಅಂತವ ಬಡ್ಸ್ಕೊಳ್ಳಿ. ಏನಾದ್ರು ಬೇಕಿದ್ರೆ ಕರೀರಿ. ಆಯ್ತೇನತ್ತೆ? ಸರಿ ಕಣ್ ಬಿಡವ. ಏನಾದರೂ ಬೇಕಿದ್ರೆ ಕರಿತೀನಿ, ಹೋಗು. ನೀನು ಧೂಳ್ಪಾಳು ತಕೊಂಡಲ್ಲಿ ಏನು ಪಾತ್ರೆ ಗೀತ್ರೆ ತೊಳಿಬೇಕು ಅಂತಿದ್ಯಲ್ಲ, ಹೋಗಿ ತೊಳ್ಕೊ ಹೋಗವ. ಪಾರ್ವತಿ, ನೋಡ್ದ ನಿಮ್ಮ ಗೌರಜಿನ? ಈಟೊತ್ತು ಗಂಟವ ಬೆಳಿಗ್ಗೆಂದವ ಯಾಕೆ ತಗೊಂಡ್ರಿ ಮೀನ್ನ, ನನ್ಗಾಗಲ್ಲ ಹಂಗೆ ಹಿಂಗೆ ಅಂತವ ರಾಗ ಹೇಳ್ಕೊಂಡು ಕೂತಿದ್ಲು. ನಾನು ಕ್ಲೀನ್ ಮಾಡಿಕೊಟ್ಟೆ, ಅವಳು ಸೊಸೆ ಅಡುಗೆ ಮಾಡಿಕೊಟ್ಲು. ಈಗ ನೋಡು ಗಣ್ವ ಕೂತ್ಕೊಂಡು ಉಣ್ತವಳಿ. ಹಿಂಗೆ ಗಣ್ವ ಕೂತ್ಕೊಂಡು ಉಣ್ಣಕ್ಕೆ ಯಾಕೆ ತಗೊಂಡ್ರಿ ಅಂತವಳಿ. ಇವಳೇನು ಕೆಲಸ ಮಾಡೋಕೆ ಬಂದಿದ್ಲಿ? ತೊಳೆದಿದ್ದು ನಾನು, ಎಲ್ಲ ಮಾಡಿದ್ದು ನಾನು, ಕಟ್ ಮಾಡಿಕೊಟ್ಟಿದ್ದು ನಾನು, ಆಮೇಲೆ ಸಾಂಬಾರು ಮಾಡಿರೋದು ಅವ್ರು ಸೊಸೆ. ಇವಳೇನು ಮಾಡಬೇಕು ಅಂತವ ಬೇಡ ಅಂತಳವ. ರೀ ಹಂಗಲ್ಲ ಕಣ್ರಿ, ಸೊಸೆ ಎಲ್ಲವ ಮಾಡ್ತಾಳೆ ಅಂತ ಬಿಟ್ಬಿಡೋಕಾಯ್ತದೇನ್ರಿ? ಪಾಪ ಅವಳು ತೊಳೆಯೋದು ಬಳಿಯೋದು ಎಲ್ಲ ಮಾಡ್ಕೊತಾವಳ, ಹಬ್ಬ ಆಯ್ತು ಅಂತವ. ನೀವು ಈಗ ಮೀನು ತಗೊಂಡು ಕುತ್ಕೊಂಡ್ರೆ ಅವಳು ಬೇಸರ ಮಾಡ್ಕೊಳಕ್ಕಿಲ್ವೇ? ಅದಕ್ಕೆ ನಾನೇ ಒಂಚೂರು ಬೈದೆ ನಿಮಗೆ. ಹಾಗಾದರೂ ಅವಳಿಗೊಂಚೂರು ಸಮಾಧಾನ ಆಯ್ತದೆ, ಅತ್ತೆಗೂ ಇಷ್ಟ ಇಲ್ಲ ಅಂತವ, ಗೊತ್ತಾಯ್ತದೆ ಅಂತವ. ನಿಮಗೆ ಏನು ಗೊತ್ತಾಗಕ್ಕಿಲ್ಲ, ಅವೆಲ್ಲ ಹೆಂಗಸ್ರದ್ದು ಕಣಂತೆ, ಕುತ್ಕೊಳ್ಳಿ. ಸೂಕ್ಷ್ಮಿಗಳೇ ಅರ್ಥ ಆಗಕ್ಕಿಲ್ಲ ಅಂತದ್ದು ನಿಮಗೆ. ನಾವು ಪಾಪ ಅವಳನ್ನ ಅರ್ಥ ಮಾಡ್ಕೋಬೇಕಲ್ವೇನ್ರಿ? ಎಲ್ಲ ಕೆಲಸನೂ ಪಾಪ ಹುಡುಗಿ ಒಂದೇ ಮಾಡ್ಕೊಂಡು ಹೋಯ್ತೈತೆ ಹೆಂಗುವ. ಅಂಥದ್ರಾಗೆ ನೀವು ಮೀನು ಮಾಡು, ಅದು ಮಾಡು, ಕೋಳಿ ಮಾಡು, ಕುರಿ ಮಾಡು ಅಂತವ ತಗೊಬಂದ್ರೆ ಅವಳು ಹೆಂಗೆ ಮಾಡಲ್ಲ ಹೇಳ್ರಿ? ನಮ್ಮ ಸೊಸೆ ಏನೋ ಪಾಪದವಳು ಸುಮ್ಮನಿರ್ತಾಳೆ. ಬೇರೆ ಸೊಸೆ ನಾನು ನೋಡಿ ಗೊತ್ತಾಯ್ತದೆ. ನಿಂಗಣ್ಣನ ಸೊಸೆಗೆ ಹೋಗಿ ನೋಡ್ಕೊಬನ್ನಿ ಒಂದ್ಕಿತ, ಗೊತ್ತಾಯ್ತದೆ. ಇಲ್ಲ ನಿಂಗಣ್ಣನ ಕೇಳಿ ಅವಳು ಹೆಂಗೆ ಆಡ್ತಾಳೆ ಅಂತವ. ಏನೋ ಪುಣ್ಯ ಮಾಡಿದ್ದೀರಿ ಇಂಥ ಸೊಸೆ ಸಿಗೋಕ್ಕೆ, ಸುಮ್ಗುಣ್ಣಿ.
ಆಯ್ತು ಬಿಡವ, ಅದು ಯಾಕಂಗೆ ಬೈತಾ ಇರ್ತೀವಿ ಒಳ್ಳೆ ನನಗೆ ಯಾವಾಗ್ಲೂ. ನೀನು ಊರ್ನಕ್ ಟೈಮಲ್ಲೂ ಬೈಬೇಕಾ ನನಗೆ? ನಾನೇನುವ ಗೊತ್ತಿರಲಿಲ್ಲ ಇವೆಲ್ಲವ, ನನಗೆ ಎಲ್ಲಿ ಗೊತ್ತಾಯ್ತದೆ ಹೆಂಗಸ್ರದ್ದು ತಾನೇ ಇವೆಲ್ಲವ. ಏನೋ ತೊಳೆಯ ಬಳಿಯೋದು ಆಯ್ತದೆ ಅಂತವ ನೀನು ಹಂಗೆ ಆಡ್ತಾ ಇದೆಯೇನೋ ಅಂತ ಅಂದ್ಕೊಂಡಿದ್ದೆ. ಹೋಗ್ಲಿ ಬಿಡು, ಇವಾಗ ಗೊತ್ತಾಯ್ತಲ್ಲ. ಇನ್ನೇನು ತರಕಿಲ್ಲ, ಇನ್ನೊಂದು ವಾರ ಐತೆ. ಹಬ್ಬಕ್ಕೆಲ್ಲವ ಸಿದ್ಧ ಮಾಡ್ಕೊಳ್ಳಿ ನೀವು. ನಾನೇನು ಇನ್ನೇನು ತರಕಿಲ್ಲ ಕಣವ, ಇದೇ ಕೊನೆ. ಮೀನು ಉಳಿ ಇದ್ರೆ ಒಂದು 4-5 ದಿನ ತಿನ್ಕೋತೀನಿ, ಅದೇ ಆಗೋಯ್ತದೆ. ಆಮೇಲೆ ಇನ್ನೇನು ಹಬ್ಬ ಬರ್ತದಲ್ಲ, ಹಬ್ಬದಲ್ಲಿ ತಿನ್ಕೊಂಡ್ರೆ ಆಯ್ತದೆ, ಇನ್ನೇನು ಮಾಡೋಕ್ಕಾಯ್ತದೆ. ಹ್ಞೂ ಕಣ್ರಿ, ಅದೇ ಮತ್ತೆ ತರಕ್ಕೆ ಹೋಗ್ಬೇಡ್ರಿ ಕಣ್ರಿ, ಆಯ್ತಾ? ಹ್ಞೂ ಕಣ್ರಂಗಜ, ಮತ್ತೆ ಏನೇನೋ ತರಕ್ಕೆ ಹೋಗ್ಬೇಡ, ಸುಮ್ಕೆ ಹಿಂಸೆ ಆಯ್ತದೆ. ಈಗ ನಾನು ಮಾಡೋಕ್ಕಿಲ್ವ ಮನೇಲಿ, ನನಗೂ ಗೊತ್ತಾಯ್ತದೆ ಎಷ್ಟು ಕಷ್ಟ ಅಂತವ ಮಾಡೋರಿಗೆ ಗೊತ್ತಾಗೋದು ಕಣ್ರಂಗಜ. ನೀನೇನೋ ತಂದು ಮಾಡಿಕೊಟ್ಬಿಡ್ರವ ಸಾಂಬಾರು ಅಂತ ಹೇಳ್ತೀಯ. ಮಾಡೋಕ್ಕೇನು ಸಾಂಬಾರು ಅಡುಗೆ ಮಾಡೋಕ್ಕೇನು ಪಾಪ ಹುಡುಗಿ ಹಿಂಜರ್ಕೋದಿಲ್ಲ. ನೋಡಿದ್ರೆ ಮನೆಯೆಲ್ಲವ ಸಿದ್ಧ ಮಾಡ್ಕೋಬೇಕಲ್ವೇ? ಎಲ್ಲವ ಕ್ಲೀನ್ ಮಾಡ್ಕೊಂಡು ಎಲ್ಲ ಮಾಡ್ಕೊತಾವಳೆ ಪಾಪ, ಧೂಳ್ಪಾಳು ತಕೊಂಡು. ಅದ್ರ ಜೊತೆಗೆ ಅಡುಗೆನೂ ಮಾಡುವ ಅಂತಂದರೆ ಏನು ಮಾಡೋಳು ಹೇಳು? ಆಮೇಲೆ ನೀನು ತರಕ್ಕೆ ಹೋಗಿಲ್ಲ ಅಂದರೆ ನಮ್ಮ ಗೌಡ್ರುವೆ ಏನೂ ತರೋದಿಲ್ಲ. ನೀನು ತಗೊಂಡೆ ಅಂತವ ತಗೊಬಂದಿರೋದು ಮೀನ್ನ. ರಂಗಜ ತಗೋತು ಕಣೆ, ನನಗೂ ಆಸೆ ಆಗೋಯ್ತು, ಅದಕ್ಕೆ ತಗೊಂಡೆ ಕಣೆ ಅಂತ ಹೇಳ್ತಾಯಿತ್ತು ಬಂದು. ಗೊತ್ತೈತೇನು ರಂಗಜ, ಏನು ತರಬೇಡ ಇನ್ನು ಹಬ್ಬ ತನಕವ. ಆಯ್ತು ಬಿಡ್ಲೆ ಪಾರ್ವತಿ, ಏನು ತರಕಿಲ್ಲ. ಅಯ್ಯೋ, ಇದು ಯಾಕೆ ರವಿ ಹಿಂಗೆ ಬೈತೀರ ಇಬ್ರು ಸೇರ್ಕೊಂಡು ನನಗೆ? ಸರಿ, ಬಿರ್ ನುಂಡಿ ಎದ್ದು ನಡೀರಿ. ಅಲ್ಲಿ ಮಗಂಗಾದ್ರೂ ಒಂಚೂರು ಹೊಲ್ತೋಗಿ ಏನೇನಾದ್ರು ಹಸ ಕಟ್ಟಾಕೋದು ಅದು ಇದು ಇರ್ತದೆ. ಆಮೇಲೆ ಸಂಜೆಗೆ ಆಗಕ್ಕೆ ಬತ್ತು, ಇನ್ನೇನು 4:15-5 ಗಂಟೆ ಆಗಕ್ಕೆ ಬತ್ತು. ಹೋಗಿ ಒಂದಿಟ್ಟು ಹಾಲು ಕರೆದು ಡೈರಿಗೆಲ್ಲ ಹಾಕ್ಬಿಟ್ಟು ಬನ್ನಿ. ಬಿರ್ನಿಯ ಟೈಮ್ ಆಗೋಯ್ತದ, ಹೋಗಿ. ಕಡ್ಲೆ ಬಿರ್ನೆ ಉಣ್ಕೊಂಡು ಹೋಯ್ತೀನಿ. ಒಂದಿಟ್ಟು ಹಾಲು ಕರೆದು ಡೈರಿ ಗಿರಿಗೆ ಹಾಕಿದ್ರೆ ಅವ್ನಿಗೂ ಒಂದಿಟ್ಟು ಸಹಾಯ ಆದಂಗೆ ಆಯ್ತದೆ. ಎಷ್ಟು ಅಂತ ಒಬ್ಬನೇ ಮಾಡೋಣ ಪಾಪ. ಒಂದೊಂದ್ಕಿಂತ ನಾನು ಹೋಗ್ಲಿಲ್ಲ ಅಂದ್ರೆ ಅವನೇ ಹಾಲು ಕರೆದು ಡೈರಿಗೆ ಹಾಕಿರ್ತಾನೆ. ಇರ್ಲಿ ತಗೋ, ಇವತ್ತು ಬಿರ್ನಿ ಹೋಯ್ತಾ ಇದ್ದೀನಲ್ಲ, ತಿನ್ಕೊಂಡು ಬಿರ್ನಿ ಹೋಗೋತ್ತಾಗಿ ಮಾಡಿಕೊಡ್ತೀನಿ. ಒಂದಿಟ್ಟು ಹುಲ್ಲು ಪಲ್ಲು ಹಾಕಿದ್ರೆ ಅವ್ನಿಗೂ ಒಂದಿಟ್ಟು ಸಮಾಧಾನ ಆಯ್ತದೆ. ಸರಿ ಕಣ್ರಿ, ಆಯಿತು, ಹಂಗೆ ಮಾಡಿ ಅತ್ತಾಗಿ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಈ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ.